ಇಂಥ ಎತ್ಕೊಳ್ ಸಾಕಕ್ಕೆ ತುಂಬಾ ಖುಷಿ ಪಡ್ತೀನಿ ನಾನು. ಜೊತೆಲಿ ಇದ್ದರೂ ಸಹ ನನಗೆ ಮೋಸ ಮಾಡವ್ರೆ. ಪಾಪ ಇವು ಮೂಗ್ ಪ್ರಾಣಿ ಇರ್ಬೋದು, ಗೌದಾನಗಳು, ದೇವರನ್ನ ಮೋಸ ಮಾಡಿಲ್ಲ ಅಣ್ಣ ಇವು. ಚಿಕ್ಕಮಂಗ್ಳೂರು ಸುತ್ತ ಹಾಕ ಬಂದು ಒಂದು 5-6 ಕಣ ಸೋತು ಸ್ಟಾರ್ಟಿಂಗು. ಅದಾದ್ಮೇಲೆ ಸರ್ ಕಂಟಿನ್ಯೂಸ್ ಆಗಿ 15-16 ಕಣ ಸ್ಟಾರ್ಟಿಂಗ್ ಹೊಡೆದ ಸರ್. ಒಂದು ಸ್ನೇಹಿತರೆ ನೋಡಿ, ಈ ದಿನ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಲಕ್ಷ್ಮೀಪುರ ಅಂತ ಸ್ನೇಹಿತರೆ, ಆ ಗ್ರಾಮದಲ್ಲಿ ಧೂಳ್ ಪಟಾಕಿ ಅಂತ ಒಂದು ಹವಾ ಸೃಷ್ಟಿ ಮಾಡಿರುವ 2 ಹಳ್ಳಿಕಾರ ತಳಿಯ ರಾಸುಗಳಿದೆ ಸ್ನೇಹಿತರೆ. ಅವುಗಳನ್ನು ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇದು ಧೂಳ್, ಇದು ಪಟಾಕಿ. ಅತ್ಯುತ್ತಮವಾದ ರಾಸುಗಳು ಸ್ನೇಹಿತರೆ. ಅದರ ಮಾಲೀಕರೆಲ್ಲೇ ಇದ್ದಾರೆ. ಎಲ್ಲೆಲ್ಲಿ ಬಹುಮಾನ ಗೆದ್ದಿದ್ದು ಈ ಎತ್ತುಗಳಿಗೆ ಧೂಳ್ ಪಟಾಕಿ ಅನ್ನೋ ಒಂದು ವಿಶೇಷವಾದ ಒಂದು ಆಟಂ ಬಾಂಬಿನ ಹೆಸರಿಟ್ಟಿರೋದು ಯಾರು, ಯಾವ ಕಾರಣಕ್ಕೆ ಅಂತೇಳಿ ಸ್ನೇಹಿತರೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಧೂಳ್ ಪಟಾಕಿ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ, ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮಹಾದೇವ ಅಂತ. ಮಹಾದೇವ ಸರ್, ಇವತ್ತು ಮೈಸೂರು ಜಿಲ್ಲೆ KR ನಗರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಧೂಳ್ ಪಟಾಕಿ ಅಂತ ಜನಗಳಿಗೆ ಪಟಾಕಿ ಸಿಡಿಸ ಅಂತ 2 ಎತ್ತುಗಳು ಸಾಕಿದಿರಾ. 2 ಎತ್ತುಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಅಂದ್ರೆ ಸರ್ 2 ವರ್ಷ ಆಯ್ತು ನಮ್ಮ ಮನೆಗೆ ಬಂದಿತ್ತು. ಮನೆಗೆ ಬಂದು ಒಳ್ಳೆ ಮನೆ ಬೆಳಕಾಗವೆ ಸರ್. ಅಂದ್ರೆ ಸ್ಟಾರ್ಟಿಂಗ್ ತಂದಾಗ ಒಂದ್ ಸ್ವಲ್ಪ ಜನ ಹೀಯಾಳ್ಸಿದ್ರು, ಏನಕ್ಕೆ ತಂದ ಇವಾಗ ಗಾಡಿಗೆ ಬರೋದಿಲ್ಲ ಹಂಗೆ ಹಿಂಗೆ ಅಂತ. ಆಮೇಲೆ ಹಿಂಗೆ ಜೊತೆ ಆಗ್ತಾನೆ ಇದ್ದು. ಒಂದ್ ಕಣ ಆಗ್ತೋ, ಅಲ್ಲೇನೋ ಪ್ರಯೋಜನ ಆಗ್ಲಿಲ್ಲ. ನೆಕ್ಸ್ಟ್ ಕಣ ಫಸ್ಟೇ ಹೊಡೆದು ಹಳ್ಳೂರಲ್ಲಿ. ದೊಡ್ಡ ಎತ್ತಿನ ರೇಸ್ ಇಲ್ಲ, ಕರ್ಗೋಳ್ ರೈಸಲ್ಲಿ ಸರ್ 4 ರೈಸಲ್ಲಿ ಪ್ರೈಸ್ ಮಾಡ್ದು. ಮತ್ತೆ ಅದಾದ್ಮೇಲೆ ಹಿಂಗೆ ಚಿಕ್ಕಮಂಗ್ಳೂರು ಸುತ್ತ ಹಾಕ ಬಂದು ಒಂದು 5-6 ಕಣ ಸೋತು ಸ್ಟಾರ್ಟಿಂಗು. ಅದಾದ್ಮೇಲೆ ಸರ್ ಕಂಟಿನ್ಯೂಸ್ ಆಗಿ 15-16 ಕಣ ಸ್ಟಾರ್ಟಿಂಗ್ ಹೊಡೆದ ಸರ್. ಒಂದು 5 ಸರ್ ಕಂಟಿನ್ಯೂಸ್ ಹೊಡೆದ್ವಾ? ಕಂಟಿನ್ಯೂಸ್ ಆಗಿ ಹೊಡೆದ ಸರ್. ಏನೇನು ಪ್ರೈಸ್ ಸರ್? 15 ಕಣ ಅಂದ್ರೆ ಸರ್ ಫಸ್ಟ್, ಸೆಕೆಂಡ್, 3, 4 ಹಂಗೆ. ಕರ್ತಿಕೆರೆಯಲ್ಲಿ ಹ್ಯಾಟ್ರಿಕ್ 3 ಸರ್. ಇದೇ 2 ಜೋಡಿ? ಇದೇ 2 ಸರ್. ಇದು ಒಂಟಿ ಪಟಾಕಿ. ಪಟಾಕಿ 2 ಎತ್ತಿಂದ ಸರ್. ಅಂದ್ರೆ ಪಟಾಕಿ ಅಂದ್ರೆ ಒಂದ್ ಸ್ವಲ್ಪ ಚಿಕ್ಕಮಂಗ್ಳೂರು ಸುತ್ತಲ್ಲಿ ಹೆಸರು ಮಾಡೈತೆ ಸರ್. ಆಗ ಕರ್ಗೋಳ್ ರೈಸಲ್ಲಿ ಪಟಾಕಿ ಬತ್ತದ ಅಂತ ಅವರೆಲ್ಲ ಕೇಳೋರು ಸರ್. ಸರ್ ಧೂಳ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಧೂಳ್ ಅಂದ್ರೆ ಬೆಂಕಿ ಸರ್. ಇದು ಇದ್ರ ಜೊತೆಲಿ ಎತ್ತು ಹೋಗಿರೋದೇ ನೋಡಿಲ್ಲ, ಹಂಗೆ ಹೋಯ್ತದೆ ಸರ್. ಇದು ಮನ್ಸ್ ಮಾಡಿದ್ರೆ ಅವತ್ತು ಪ್ರಯೋಜನ. ಅದು ಇನ್ನು ಮನ್ಸ್ ಮಾಡ್ತಿಲ್ಲ ಅಷ್ಟೇ. ಇದು ಸರ್ 2 ನಿಮ್ಮನೆ ಐತೆ? ನಮ್ಮನೆ ಐತೆ ಸರ್, ಸ್ವಂತ ನಮ್ಮನೆ. ಸರ್ 2 ಒಂದೇ ಸಲ ತಂದಿದ್ದ? ಒಂದೇ ಸಲ ಸರ್. ಹೊನ್ನಳ್ಳಿ ಹತ್ರ ತಂದಿದ್ದ ಸರ್ ನಾವು. ಅಲ್ಲಿಂದ ತಂದೆ ಜೊತೆನೇ ಸರ್ ಇವಾಗ್ಲೂ ಇರೋದು. 2.5 ವರ್ಷ ಆಗಿದೆ ಸರ್ ನಮಗೆ. ಸರ್ ಇವಾಗ ಇವೆರಡು ದೊಡ್ಡ ಎತ್ತಿನ ರೇಸಲ್ಲಿ ಆಡ್ತಿದ್ದಾವೆ? ಹ್ಞೂ ಸರ್, ದೊಡ್ಡ ರೇಸಲ್ಲಿ ಆಡ್ತಾ ಇದೀವಿ. ಒಂದು 4 ಕಣ ಹಾಕಿದ್ದೀವಿ. 4 ಕಣದಲ್ಲೂ ಫಸ್ಟ್ ಫೈನಲ್ ಗಂಟೆ ಹೋಗಿ ಸೋತಿರೋದು. ಯಾವುದೇ ರೀತಿ ಫಸ್ಟ್ ರೌಂಡಲ್ಲಿ ಸೋತಿಲ್ಲ. ಒಳ್ಳೊಳ್ಳೆಕೆ ಹೊಡೆದಿದ್ದೀವಿ. ರೀಸೆಂಟಾಗೂ ಹೊಡೆದಿದ್ದೀವಿ ಸರ್. ದೊಡ್ಡ ಕಣದಲ್ಲಿ ಪ್ರೈಸ್ ಮಾಡ್ದು. ಎಷ್ಟನೇ ಪ್ರೈಸ್ ಸರ್? ಪಾಯಿಂಟ್ ಗಾಡಿಲಿ ಜೊತೆನೇ ಹಾಕಿದ್ದು. 5ನೇ ಪ್ರೈಸ್ ಮಾಡ್ದು ಸರ್. ಕೆರೆಕೋಡಿಲಿ, ಕೊಣ್ಣೂರ್ ಹತ್ರ ಕೆರೆಕೋಡಿ ಅಂತ. ಅದರಲ್ಲಿ ಸ್ನೇಹಿತರೆ ನೋಡಿ, 2 ಎತ್ತುಗಳು ದೊಡ್ಡ ಎತ್ತಿನ ರೇಸಲ್ಲಿ, ಅಂದರೆ ಚಿಕ್ಕ ಎತ್ತಿನ ರೇಸಲ್ಲಿ ಚಾಂಪಿಯನ್ಗಳು ಸ್ನೇಹಿತರೆ. 15-16 ಬಹುಮಾನ ಗೆದ್ದು ಇವತ್ತು ದೊಡ್ಡ ಎತ್ತಿನ ಗಾಡಿ ರೇಸಲ್ಲಿ ಈಗ 5ನೇ ಬಹುಮಾನ ಗಳಿಸಿದ್ದಾವೆ ಪಾಯಿಂಟ್ ಗಾಡಿಲಿ ಸ್ನೇಹಿತರೆ. ಕೆರೆಕೋಡಿಹಳ್ಳಿ ಅನ್ನೋ ಒಂದು ಊರಲ್ಲಿ ನೋಡಿ ಚಾಂಪಿಯನ್ ಆಗ್ತವೆ ಮುಂದಿನ ದಿನಗಳಲ್ಲಿ ಅಂತೇಳಿ ತುಂಬ ಖುಷಿಯಾಗಿ ಹೇಳ್ತಿದ್ದಾರೆ. ಸರ್ ಇವೆರಡು ಯಾವ ರೀತಿ ಸಾಕಾಣಿಕೆ ಮಾಡ್ತಿದ್ದೀರಾ? ಮಾಮೂಲಿ ಸರ್, ನಾರ್ಮಲ್ಲು. ಏನಂದ್ರೆ ಮಾಮೂಲಿ ನೆಲ್ಲುಲ್ ಹಾಕ್ತಿವಿ. ಇನ್ನು ಅದ್ಬಿಟ್ರೆ ರವೆ ಬೂಸ ಸರ್, ಅಷ್ಟೇ. ಅದ್ಬಿಟ್ರೆ ಏನು ಮಾಡಲ್ಲ. ಹುಳ್ಳಿಕಾಳು ಅಷ್ಟೇ ಸರ್. ಸರ್ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿಸ್ತೀರಾ? ಹ್ಞೂ ಸರ್, ಮಾಡಿಸ್ತೀವಿ. ಕೆಲಸ ಎಲ್ಲ ಮಾಡಿಸ್ತೀವಿ. ಚೆನ್ನಾಗಿ ಬರ್ತಾವೆ ಕೆಲ್ಸಕ್ಕೂ, ಏನಿಲ್ಲ ಸರ್. ಕೆಲಸ ಮಾಡಿಸ್ತೀರಾ? ಸೊ ಮಾಮೂಲಿ ಈಗ ಹೊಗೆ ಸೊಪ್ಪು, ಜಮೀನ್ ಕೆಲಸ, ಉಳೋದು ಎಲ್ಲ ಮಾಡ್ತೀವಿ ಸರ್ ಇದರಲ್ಲಿ. ನೋಡಿ ಸ್ನೇಹಿತರೆ, ಇವು ಬರೀ ರೇಸ್ ಆಡಕ್ಕೆ ಮಾತ್ರ ತಂದಿರತ್ತಲ್ಲ, ಮನೆಯಲ್ಲಿ ಏನು ಕೆಲಸ ಇದೆ ರೈತರ ಕೆಲಸ, ಅವುಗಳನ್ನು ಮಾಡೋ ಮೂಲಕ ಇವರಿಗೆ ಬೆನ್ನೆಲುಬಾಗಿ ಇಟ್ಕೊಂಡು ಸ್ನೇಹಿತರೆ ಇವರ ಮನರಂಜನೆಗೆ ಇವು ಕೈ ಜೋಡಿಸ್ತಿದ್ದೇವೆ. ತುಂಬ ಖುಷಿ ಆಗುತ್ತೆ. ಇವರು ಓನರ್ ಬಂದ್ರಿ. ಬನ್ನಿ ಸರ್. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನೀವು ಎತ್ತಿನ ಓನರ್ಗಳಂತ ಪರಿಚಯ ಮಾಡಿಕೊಟ್ರು. ಸರ್ ಎತ್ತಿನ ಬಗ್ಗೆ ವಿಶೇಷವಾದ ಮಾಹಿತಿ ತಿಳಿಸಿ. ನಿಮ್ಮ ಹೆಸರು? ಸರ್ ಶೇಖರ್ ಅಂತೇಳಿ ನನ್ನ ಹೆಸರು. ಇವೆತ್ತಿನ ಬಗ್ಗೆ ಏನು ವಿಶೇಷ ಅಂದರೆ ನನಗೊಂಥರ ಖುಷಿ ಆಯ್ತು ಇವೆತ್ತು ಸಾಕ್ಲಿಕ್ಕೆ ಖುಷಿ ಅಂತಂದ್ರೆ. ಇನ್ನೊಂದು ಏನು ಅಂದರೆ ನಮ್ಮ ಜೊತೆ ಇದ್ದರೆ ನಮಗೆ ಮೋಸ ಮಾಡಿದ್ರು. ಬಟ್ ಆದರೆ ಇವೆತ್ತುಗಳು ನನಗೆ ಯಾವತ್ತೂ ಬೇಜಾರು ಅನಿಸಿಲ್ಲ. ಇಂಥ ಎತ್ಕೊಳ್ ಸಾಕಕ್ಕೆ ತುಂಬ ಖುಷಿ ಪಡ್ತೀನಿ ನಾನು. ಜೊತೆಲಿ ಇದ್ದರೂ ಸಹ ನನಗೆ ಮೋಸ ಮಾಡವ್ರೆ. ಪಾಪ ಇವು ಮೂಗ್ ಪ್ರಾಣಿ ಇರ್ಬೋದು, ಗೌದಾನಗಳು, ದೇವರನ್ನ ಮೋಸ ಮಾಡಿಲ್ಲ ಅಣ್ಣ ಇವು. ಇಂಥ ಎತ್ತು ಸಾಕಕ್ಕೆ ದೇವರನ್ನ ಖುಷಿ ಪಡ್ತೀನಿ ನಾನು. ಸರ್ ಮನುಷ್ಯ ಮೋಸ ಮಾಡ್ಬೋದು ಸರ್, ಎತ್ತುಗಳು ಜೀವನದಲ್ಲಿ ಯಾವತ್ತೂ ಮೋಸ ಮಾಡಲ್ಲ ಅಣ್ಣ. 100ಕ್ಕೆ 100 ಮಾಡಲ್ಲ ಇವು. ಪಾಪ ಇವು ಮೂಗ್ ಬಸವಪ್ಪ ಇರ್ಬೋದು,
ಯಾರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಷ್ಟು ಪ್ರೀತಿ ಕೊಡ್ತವೆ. ಹೌದು. ಅಂದರೆ ಇಂಥ ದನಗಳನ್ನ ಇದು ಸಾಕೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಹೌದು. ತುಂಬ ಇಷ್ಟ ಅಂದರೆ ತುಂಬ ಇಷ್ಟಪಡ್ತೀನಿ. ಇವತ್ತು ಈ ರೈಸಿಗೆ ಬರಬೇಕು ಅಂದರೆ ಬೊಮ್ಮಣ್ಣ ಯತಿ ಅಣ್ಣನೇ ಕಾರಣ ಅಣ್ಣ. ತುಂಬ ನಾನು ಬರೀ ಒಂದೇ ಒಂದು ಫೋನ್ ಮಾಡಿ ಕೇಳಿದ್ದು, ಅಣ್ಣ ನನಗೆ ಮಿನಿ ಬೆಂಗಳೂರು ಬೇಕು ಅಂತೇಳಿ ಬೊಮ್ಮಣ್ಣಗೆ ಫೋನ್ ಮಾಡಿ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಹ್ಞೂ ಅಣ್ಣ ಆಯ್ತಣ್ಣ ನೀ ಸರಿ ಹಾಕಬರೋಣ ಅಂತಂದರು. ಅವ್ರು ಕೇಳಿ ನನಗೆ ತುಂಬ ಖುಷಿ ಆಯಿತು. ದೊಡ್ಡ ದೊಡ್ಡ ಎತ್ತರು ಅಷ್ಟೇ, ಹಿಂಗೆ ಸಣ್ಣ ಪುಟ್ಟ ಎತ್ತರು ಇದ್ದರು ಕೇಳಿದಾಗ ಒಂದು ಈ ಥರ ಬೊಮ್ಮಣ್ಣನ ಥರ ಒಂದು ಏರಿಯಾ ಕೊಟ್ಟಾಗ ಸಪೋರ್ಟ್ ಮಾಡಿದ್ರೆ ತುಂಬ ಉಪಕಾರ ಆಯ್ತದೆ ಅಣ್ಣ ಅದು. ತುಂಬ ಖುಷಿ ಆಗುತ್ತೆ ಸರ್ ನಿಮಗೆ ಅದ್ರ ಜೊತೆ ಬಾಂಡಿಂಗ್ ಹೆಂಗಿದೆ? ಸರ್ ತುಂಬ ಚೆನ್ನಾಗೈತೆ. ನಾನು ಬಂದರೂ ಬೆಳಗ್ಗೆ ಎದ್ದು ನೋಡಿದಾಗ ದನಗಳನ್ನೇ ನಾನು ಫಸ್ಟ್ ಎದ್ದು ಬಂದು ನೋಡೋದಣ್ಣ, ಏನೋ ಒಂಥರ ಖುಷಿ. ಏನೋ ನಮ್ಮ ಒಂದು ಜೊತೆ ಎತ್ತವೆ ರೈಸ್ ನಾವು ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಈ ಎತ್ಕೊಳ್ಳೇನು ಅಂದರೆ ನಾನು ತಂದಾಗ ಏನಪ್ಪ ಅಂದರೆ ಕೆಲಸಕ್ಕೆ ಅಂತ ತಂದಿದ್ದೀವ, ಬಟ್ ಇದು ನನ್ನ ದೃಷ್ಟಿಗೆ ರೈಸ್ಗೆ ಅದು ತುಂಬ ಖುಷಿ ಪಡ್ತೀನಿ. ರೈಸಿನ ದನ ತರಬೇಕು ಅಂತಲೇ ಹುಚ್ಚಿತ್ತು, ಬಟ್ ಆದರೆ ಇಷ್ಟು ಚೀಪಾಗಿ ಸಿಗ್ತವೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮನೆ ಎತ್ತೆ ರೈಸ್ ಆಗಿದ್ದಾವೆ. ತುಂಬಾ ದುಡ್ಡು ಕಳ್ಕೊಬಿಟ್ರು. ಅಣ್ಣ ನಮ್ಮ ಹತ್ರ ರಾಜವಲಿ ಅಂತ ಎಲ್ಲ ಎತ್ತಿದ್ದು, ಅವ್ಯಾವು ಪ್ರೈಸ್ ಆಗಿತ್ತಿಲ್ಲ. ಇವು ಮಾತ್ರ ನಮ್ಗೆ 3 ಕಣ ನಾವು ಸೋತಿದ್ದು, ಇನ್ನು ಕಂಟಿನ್ಯೂಸ್ ಎಲ್ಲ ಹೊಡೆದಿದ್ದೀವಿ ಅಣ್ಣ. ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಇವರು ರೇಸ್ ಎತ್ತು ಕಟ್ಟಬೇಕು ಅಂತ ಆಸೆ ಇತ್ತಂತೆ, ಆದರೆ ಅವರ ಮನೆ ಬೇಸಾಯದ ಎತ್ಕೊಳ್ಳೆ ರೇಸ್ ಎತ್ತಾಗ್ತವೆ ಅಂತ ಅವ್ರ ಕನಸಲ್ಲೂ ಹೊಂದ್ಕೊಂಡಿರಲಿಲ್ಲ. ನೋಡಿ ಬೇಸಾಯದ ಎತ್ತೆ ರೇಸ್ ಎತ್ತಾಗಿದ್ದಾವೆ. ಮನೆ ಕೆಲಸ ಮಾಡೋಕ್ಕೂ ಅವೇನೆ, ಹೊರಗಡೆ ಮನೋರಂಜನೆಗೋಸ್ಕರ ಆಟ ಆಡೋಕ್ಕೂ ಅವೇ ಆಗಿದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಧೂಳ್ ಪಟಾಕಿ ಎತ್ತುಗಳು ಒಂದು ಸಿಡಿ ಮದ್ದಿನ ಸೌಂಡ್ ಮಾಡ್ತಿದ್ದಾವೆ ಎತ್ತಿನ ಗಾಡಿ ರೇಸಲ್ಲಿ. ಇನ್ನು ಸ್ನೇಹಿತರೆ ಇವು ದೊಡ್ಡೆತ್ತಿನ ಗಾಡಿ ರೇಸಿಗೆ ಕಾಲಿಟ್ಟಿದ್ದಾವೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಬಹುಮಾನ ಗಳಿಸಲಿ ದೊಡ್ಡೆತ್ತಿನ ರೇಸಲ್ಲಿ ಅಂತ ಹಾರೈಸ್ತೀವಿ ಸ್ನೇಹಿತರೆ. ನೋಡಿದ್ರಲ್ಲ, ಈ ಧೂಳ್ ಪಟಾಕಿಯನ್ನು ಪ್ಯೂರ್ ಹಳ್ಳಿಕರ್ ತಳಿ ಎತ್ತುಗಳು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ